ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಹೆಸರು ಕೇಳಿದರೆ ಸಾಕು, ಅವತ್ತಿಗೆ ಪರಂಗಿಗಳ ಎದೆ ನಡುಗುತ್ತಾ ಇತ್ತು. ಯಾವಾಗ ಹೇಗೆ ಎಲ್ಲಿಂದ ಬಂದು ದಾಳಿ ಮಾಡ್ತಾನೋ ಅನ್ನೋ ಭಯ. ಕಿತ್ತೂರು ರಾಣಿ ಚೆನ್ನಮ್ಮರ ಬಂಧನ ಆದರೂ ಕೂಡ ರಾಯಣ್ಣನ ಬಂಧನ ಆಗುವವರೆಗೂ ಬ್ರಿಟಿಷರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಹಾಗೆ ಇತ್ತು ರಾಯಣ್ಣನ ಹಬ್ಬರ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, 1798ರಂದು ಬೆಳಗಾವಿ ಜಿಲ್ಲೆ ಸಂಗೊಳ್ಳಿಯಲ್ಲಿ. ಚಿಕ್ಕವನಿಂದಲೇ ಸಂಗೊಳ್ಳಿಯ ಗರಡಿ ಮನೆಯಲ್ಲಿ ಪಳಗಿದ ರಾಯಣ್ಣ ಕತ್ತಿ ವರಸೆ, ಬಿಲ್ಲು ವಿದ್ಯೆ, ಕುದುರೆ ಸವಾರಿ ಹಾಗೂ ಮಲ್ಲ ಯುದ್ಧಗಳಲ್ಲಿ ಪರಿಣತಿಯನ್ನು ಪಡೆದಿದ್ದ. ಹೀಗಾಗಿ ರಾಯಣ್ಣ ಎಂತಹ ಕಠಿಣ ಸಂದರ್ಭದಲ್ಲೂ ಎದೆಗುಂದದ ಹೋರಾಟ ನಡೆಸುವ ದೈಹಿಕ ಹಾಗೂ ಆತ್ಮಶಕ್ತಿಯನ್ನು ಹೊಂದಿದ್ದ. ಕಿತ್ತೂರಿಗಾಗಲಿ ಚೆನ್ನಮ್ಮಳಿಗಾಗಲಿ ಪ್ರಾಣ ಕೊಡಲಿಕ್ಕೆ ರಾಯಣ್ಣ ತಯಾರಿದ್ದ. 1824ರಲ್ಲಿ ಮಾಡಿದ 2ನೇ ಯುದ್ಧದಲ್ಲಿ ಸೋಲನ್ನು ಒಪ್ಪಿಕೋಬೇಕಾಯಿತು. ರಾಯಣ್ಣನು ಸೇರಿ ಎಲ್ಲ ಸೈನ್ಯವನ್ನು ಬಂಧಿಸಿದ್ರು. ರಾಣಿ ಚೆನ್ನಮ್ಮನ ಬೈಲಹೊಂಗಲದ ಸೆರೆಮನೆಗೆ ಹಾಕಿದ ಬ್ರಿಟಿಷರು ರಾಯಣ್ಣ ಮತ್ತು ಸಂಗಡಿಗರನ್ನು ಧಾರವಾಡದ ಜೈಲಿನಲ್ಲಿಟ್ಟರು. ಕೆಲ ತಿಂಗಳ ನಂತರ ರಾಯಣ್ಣ ಜೈಲಿನಿಂದ ಹೊರಗಡೆ ಬರುತ್ತಾನೆ. ಬ್ರಿಟಿಷರ ಬಂಧನದಿಂದ ಹೊರಬಂದ ರಾಯಣ್ಣ ಸುಮ್ಮನೆ ಇರಲಿಲ್ಲ. ಗಾಯಗೊಂಡ ಹುಲಿ ಸಾಮಾನ್ಯ ಹುಲಿಗಿಂತ ಭಯಾನಕವಾಗಿ ದಾಳಿ ಮಾಡುತ್ತಂತೆ. ಅದೇ ರೀತಿ ರಾಯಣ್ಣ ಕೂಡ ಗಾಯಗೊಂಡ ಹುಲಿಯಂತಾಗಿದ್ದ. ಕಿತ್ತೂರಿನ ಸೋಲು, ಚೆನ್ನಮ್ಮಳ ಬಂಧನ, ತನ್ನವರನ್ನು ಸುಖ ಸುಮ್ಮನೆ ಕೊಂದಿದ್ದ ಬ್ರಿಟಿಷರ ಬಗ್ಗೆ ರಾಯಣ್ಣ ವ್ಯಾಘ್ರನಾಗ್ತಾನೆ. ಬೈಲಹೊಂಗಲದ ಕಾರಾಗೃಹಕ್ಕೆ ಸಾಧುವಿನ ವೇಷದಲ್ಲಿ ಹೋಗಿ ಕಿತ್ತೂರು ರಾಣಿಯ ಆಶೀರ್ವಾದ ಪಡೆದು ತನ್ನ ಪ್ರತಿಜ್ಞೆಯನ್ನು ತಿಳಿಸುತ್ತಾನೆ. ನಂತರ ತನ್ನದೇ ಒಂದು ಸುಸಜ್ಜಿತ ನಂಬಿಕಸ್ಥ ಸೇನೆಯನ್ನು ಕಟ್ಟುತ್ತಾನೆ. ಅದರಲ್ಲಿ ಒಡ್ಡರ ಮಲ್ಲಣ್ಣ, ಬಿಚ್ಚುಗತ್ತಿ ಚನ್ನಬಸಣ್ಣ, ಬೊರೆಕರ ಬಾಲಪ್ಪ ಹೀಗೆ ಸ್ವಾತಂತ್ರ್ಯ ಸೇನೆಗಳು ಗುಂಪಾಯಿತು. ಅಲ್ಲಿಂದ ಶುರುವಾಯಿತು ರಾಯಣ್ಣನ ರಣಕಹಳೆ ಯುದ್ಧ ಬ್ರಿಟಿಷರ ವಿರುದ್ಧ. ಶಿವಾಜಿ ಮಹಾರಾಜರ ನಂತರ ಅತ್ಯಂತ ಯಶಸ್ವಿಯಾಗಿ ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರವನ್ನು ಉಪಯೋಗಿಸಿದ ಕೀರ್ತಿ ರಾಯಣ್ಣನಿಗೆ ಸಲ್ಲುತ್ತೆ. ಅವನ ಯುದ್ಧ ತಂತ್ರ ಬ್ರಿಟಿಷರನ್ನು ಕಂಗಾಲು ಮಾಡಿದ್ದು ಮಾತ್ರ ಸುಳ್ಳಲ್ಲ. ಸರ್ಕಾರದ ಕಚೇರಿಗಳನ್ನು, ಅಲ್ಲಿರುವ ದಾಖಲೆಗಳನ್ನು ಸುಟ್ಟು ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಲಾಯಿತು. ಹೀಗೆ ನಿಧಾನಕ್ಕೆ ಬ್ರಿಟಿಷರ ನಿದ್ದೆಗೆಡಿಸಿದ ರಾಯಣ್ಣ